Hello students. Today I am going to teach the topic called Z test, continued part of previous class. This is that is test for equality of proportions of two populations. So Z test ಅಲ್ಲಿ test for fourth application part ಇದು test for equality of proportions of two populations. So already 1 2 3 ಮಾಡಿದ್ರೆ, that is first one is test for mean population, test for equality of two population, test for population proportion. This is test for equality of proportion. ಲಾಸ್ಟ್ ಕ್ಲಾಸಲ್ಲಿ ಪ್ರಪೋರ್ಷನ್ಸ್ ಅಂದರೆ ಏನು ಅಂತ ನಿಮಗೆ ಕ್ಲಿಯರಾಗಿ ಹೇಳಿದ್ದೆ. ಸೊ ಇಲ್ಲಿ ಎರಡು ಪ್ರಪೋರ್ಷನ್ಸ್ಗಳನ್ನ ತೊಗೊಂಡು ನಾವಿಲ್ಲಿ ಲೆಕ್ಕಗಳನ್ನ ಮಾಡ್ತೀವಿ, ಟೆಸ್ಟ್ಗಳನ್ನ ಮಾಡ್ತೀವಿ. ಸೊ ಇಲ್ಲೂ ಕೂಡ ಟೆಸ್ಟಲ್ಲಿ ಎರಡು ಪ್ರಪೋರ್ಷನ್ಸ್ ಆಗಿರೋದ್ರಿಂದ ನೀವು ಎರಡು ಪಾಪ್ಯುಲೇಷನ್ μ1 μ2 ಮಾಡ್ದಂಗೆ ಇಲ್ಲಿ P1 P2 ಅಂತ ಎರಡು ಪ್ರಪೋರ್ಷನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಏನೇನಿದೆ ಅಂತ ನೋಡೋಣ ಈಗ. ಸೊ ಸ್ಟೆಪ್ಸ್, ಇದು ಪ್ರೊಸೀಜರ್ ಹೇಗೆ ಅಂತ ಅಂದರೆ, ದ ಪಾಪ್ಯುಲೇಷನ್ ಪ್ರಪೋರ್ಷನ್ ಆರ್ ಈಕ್ವಲ್, ನಲ್ ಹೈಪೋಥೆಸಿಸ್ನ ಫಸ್ಟ್ ಇದು ನೋಡಿ, ಫಸ್ಟ್ ಸ್ಟೆಪ್ಪು ನಲ್ ಹೈಪೋಥೆಸಿಸ್ P1 = P2. ಎರಡನೇದು ಆಲ್ಟರ್ನೇಟಿವ್ ಹೈಪೋಥೆಸಿಸ್. ಆಲ್ರೆಡಿ ಹೇಳಿದೆ, ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಟೂ ಟೈಲ್ ಆಗಿರ್ಬೋದು, ಲೆಫ್ಟ್ ಟೈಲ್ ಆಗಿರ್ಬೋದು, ರೈಟ್ ಟೈಲ್ ಆಗಿರ್ಬೋದು. ಸೊ ಟೂ ಟೈಲ್ಡ್ ಅಂತ ಅಂದರೆ ಆಬ್ವಿಯಸ್ಲಿ ಅದು ನಾಟ್ ಈಕ್ವಲ್ ಬರುತ್ತೆ, ಲೆಸ್ ದ್ಯಾನ್ ಇದೆ ಲೆಫ್ಟ್ ಟೈಲ್, ಗ್ರೇಟರ್ ದ್ಯಾನ್ ಇದೆ ರೈಟ್ ಟೈಲ್. ಸೊ ಇಲ್ಲಿ ಟೂ ಪ್ರಪೋರ್ಷನ್ ತಕ್ಷಣ ಫಾರ್ಮುಲಾ ಯಾವ ಥರ ಯೂಸ್ ಆಗೋದು ಅಂದರೆ P1 - P2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ PQ 1/N1 + 1/N2. ಇಲ್ಲಿ ಪಿ ಕಂಡುಹಿಡಿಯೋದು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀರಾ. ಪಿ ಕಂಡುಹಿಡಿಯೋದು ಇದೆ ಕಂಡುಹಿಡಿಯೋದು ಅಂತ. ಸೊ ಪಿ ಈಸ್ ನಥಿಂಗ್ ಬಟ್ X1, P1 ಮತ್ತು P2 ಇಲ್ಲಿ X2 ಫಾರ್ಮುಲಾ ಮಾಡಿ. ಸೊ ಕ್ಯಾಪಿಟಲ್ ಪಿ ಯಾವ ರೀತಿ, ದಿಸ್ ಹೌ ಯು ಕ್ಯಾಲ್ಕುಲೇಟ್ ಅದನ್ನು ಇಲ್ಲಿ ಹೇಳಿದರೆ X1 + X2, ಅಥವಾ ಈ ಫಾರ್ಮುಲಾನ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಮ್ಸ್ನ ನೋಡೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನ. ಸೊ ಈ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿ. I read out this problem. In a random sample of 80 persons from town A, 80 persons town A ಎಂದು ತಗೋತಿದ್ರೆ 30 are found to be consumers of wheat. ಅದರಲ್ಲಿ 30 ಜನ 80ಲಿ 30 ಕನ್ಸ್ಯೂಮರ್ಸು ವೀಟ್ನ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ರ್ಯಾಂಡಮ್ sample of 40 persons from town B, 18 are found to be consumers of wheat. Does this data reveal a significant difference between proportion of wheat consumers ಅಂತ ಹೇಳ್ತಾ ಇದೆ. ಸಿಗ್ನಿಫಿಕೆಂಟ್ ಇದೆಯೋ ಇಲ್ವೋ ಅಂತ ಕೇಳ್ತಾ ಇರೋದು. ಸೊ ನಾವು ಟೌನ್ ಎನ ಫಸ್ಟ್ ಪಾಪ್ಯುಲೇಷನ್ ಅಂತ ತಗೋತೀವಿ, ಟೌನ್ ಬಿನ ಸೆಕೆಂಡ್ ಪಾಪ್ಯುಲೇಷನ್ ಅಂತ ಕರಿತೀವಿ. N1 is 80, this is X1, 30 is X1, N2 is 40, X2 is 18. ಸೊ ಸಿಗ್ನಿಫಿಕೆಂಟ್ ಅಂದಷ್ಟು ನಾವು ಯೂಶ್ವಲಾಗಿ ಏನು ಮಾಡ್ತೀವಿ, P1 = P2 ಎರಡು ಈಕ್ವಲ್ ಆಗಿರುತ್ತೆ. ಅಂದರೆ ಕನ್ಸ್ಯೂಮರ್ಸ್ ಆಫ್ ವೀಟ್ ಟೌನ್ ಎ ಮತ್ತು ಟೌನ್ ಬಿಲಿ ಎರಡು ಈಕ್ವಲ್ ಇರುತ್ತೆ. ಅದನ್ನು ಯೂಶ್ವಲ್ ಆಗಿ ನಲ್ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ದೆರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್, ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಅಂದರೆ ಪಾಪ್ಯುಲೇಷನ್ ಪ್ರಪೋರ್ಷನ್ ಎರಡು ಈಕ್ವಲ್ ಇದೆ. ಸೊ ಎರಡು ಈಕ್ವಲ್ ಇದೆ. ಸೊ ಎರಡು ಇದಕ್ಕೆ ಕಾಂಟ್ರಡಿಕ್ಟರಿಯಾಗಿ ನಲ್ ಹೈಪೋಥೆಸಿಸ್ನ ಏನಂತ ಹೇಳ್ತೀವಿ ಅಂದರೆ, ದೆರ್ ಈಸ್ ಅ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಪಾಪ್ಯುಲೇಷನ್ ಪ್ರಪೋರ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಪಾಪ್ಯುಲೇಷನ್ ಪ್ರಪೋರ್ಷನ್ಸ್ ಆರ್ ನಾಟ್ ಈಕ್ವಲ್, ದಟ್ ಈಸ್ P1 is not equal to P2, ದಟ್ ಈಸ್ ಟೂ ಟೈಲ್ಡ್ ಟೆಸ್ಟ್. ಇದನ್ನು ಟೂ ಟೈಲ್ಡ್ ಟೆಸ್ಟ್ ಅಂತ ನಾವು ಇದು ಮಾಡ್ತೀವಿ. ಸೊ ಇದಕ್ಕೆ ಫಾರ್ಮುಲಾ ಆಲ್ರೆಡಿ ಹೇಳ್ದಂಗೆ P1 - P2 ಸ್ಕ್ವೇರ್ ರೂಟ್ ಆಫ್ PQ 1/N1 + N2. ಸೊ P1 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ, ಆಲ್ರೆಡಿ X1 ನಿಮಗೆ ಗೊತ್ತಿದೆ, ದಟ್ ಈಸ್ 30, N1 is 80. ಅಂದರೆ ಫಸ್ಟ್ ಪಾಪ್ಯುಲೇಷನಲ್ಲಿ 80 ಸ್ಯಾಂಪಲ್ಸಲ್ಲಿ 30 ಆರ್ ವೀಟ್ ಕನ್ಸ್ಯೂಮರ್ಸ್, ಅಂದರೆ 0.375, ಅಂದರೆ 37.5% ಟೌನ್ ಎಲ್ಲಿ ವೀಟ್ ಕನ್ಸ್ಯೂಮರ್ಸ್ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟು ಟೌನ್ ಬಿಲಿ ಎಷ್ಟಿದೆ ಅಂದರೆ 40ಲಿ 18 ಮೆಂಬರ್ಸ್ ವೀಟ್ ಕನ್ಸ್ಯೂಮರ್ಸ್, ಅಂದರೆ 45% ಇದೆ. ಸೊ ಅಗ್ರಿಗೇಟ್ದು ಒಂದು ಕಂಡುಹಿಡಿಬೇಕು ನಾವು. ಅಗ್ರಿಗೇಟ್ ಅಂತ ಅಂದರೆ ಎಷ್ಟು ಅಗ್ರಿಗೇಟ್ ಇದೆ ಅಂತ ಅಂದರೆ X1 + X2 ಓವರಾಲ್ ಎರಡು ಪಾಪ್ಯುಲೇಷನ್ ಕಂಬೈನ್ ಮಾಡಿದ್ರೆ 120 ಸ್ಯಾಂಪಲ್ಸ್ ಆಗುತ್ತೆ. 120ಲಿ ವೀಟ್ ಕನ್ಸ್ಯೂಮರ್ಸ್ ಎಷ್ಟಿದ್ದಾರೆ, 48 ಇದ್ದಾರೆ. ಸೊ ಎಷ್ಟಾಗುತ್ತೆ ಪರ್ಸೆಂಟೇಜು 40. ಸೊ ಕ್ಯಾಪಿಟಲ್ P ಇಲ್ಲಿಗೆ 40% ಆಗುತ್ತೆ. ಅದೇ Q ಎಷ್ಟಾಗುತ್ತೆ ಅಂತ ಅಂದರೆ 60% ಆಗುತ್ತೆ. ಸೊ ಇವೆರಡನ್ನು P1 ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 0.6375. ನೆಕ್ಸ್ಟ್ P2 0.45. P ಈ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್. ಸೊ ಇದನ್ನು ಇಂಟು Q
ಕ್ಯೂ ಎಷ್ಟು ಮಲ್ಟಿಪ್ಲೈ ಮಾಡಿ 1/80 ಫಸ್ಟ್ ಪಾಪ್ಯುಲೇಷನ್ ಪ್ಲಸ್ 1/40 ಮಾಡಿದ್ರೆ ನಮಗೇನು ಸಿಗುತ್ತೆ, ಇದನ್ನು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಸಿಗೋ ಆನ್ಸರ್ ಬಂದು ಇಷ್ಟಾಗಿರುತ್ತೆ. ಸೊ ದ ವ್ಯಾಲ್ಯೂ ವಿಲ್ ಬಿ ಲೈಕ್ ದಿಸ್. ಸೊ ಮೈನಸ್ 0.7906 ಆಗುತ್ತೆ. ಸೊ ಈ 2 ಟೈಲ್ ಟೆಸ್ಟ್ ಆಗಿರೋದ ಅಟ್ ದ ಲೆವೆಲ್ ಆಫ್ ಯೂಶಲಾಗಿ 5% ಇದನ್ನು ಟೆಸ್ಟ್ ಮಾಡಿದ್ದಾರೆ. ಸೊ ಅದರಲ್ಲೇ ಆನ್ಸರ್ ಬಂದು ಲೆಫ್ಟ್ ಟೈಲಲ್ಲಿ -1.96, ರೈಟ್ ಟೈಲಲ್ಲಿ 1.96 ಬಂದಿರೋ ಆನ್ಸರು -0.796. ಸೊ ದಿಸ್ ವಿಲ್ ಅಪಿಯರ್ ಇಯರ್, ಲೆಫ್ಟ್ ಟೈಲಲ್ಲಿ ಇದು ಇಲ್ಲಿ ಅಪಿಯರ್ ಆಗುತ್ತೆ. ಸೊ ಇಟ್ ಈಸ್ ಇನ್ ಅಕ್ಸೆಪ್ಟೆಡ್ ರೀಜನ್. ಇದೇನಾಗುತ್ತೆ, ಇದು ಅಕ್ಸೆಪ್ಟೆಡ್ ರೀಜನ್. ಇದು ಅದನ್ನ ಹೇಳ್ತಾರೆ, ಝೆಡ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಲೈಸ್ ಇನ್ ದ ಅಕ್ಸೆಪ್ಟೆಡ್ ರೀಜನ್, ಎನ್ಸ್ -1.96 ಈಸ್ ಲೆಸ್ ದ್ಯಾನ್ ಝೆಡ್ ಕ್ಯಾಲ್ಕುಲೇಷನ್ ಲೆಸ್ ದ್ಯಾನ್ 1.96, H ನಾಟ್ ಈಸ್ ಅಕ್ಸೆಪ್ಟೆಡ್ ಅಂತ ಹೇಳ್ತಾ ಇದ್ದೀವಿ. ಸೊ ಅಕ್ಸೆಪ್ಟೆಡ್ ಆದ ತಕ್ಷಣ ಏನಾಗುತ್ತೆ, ದೆರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಪಾಪ್ಯುಲೇಷನ್ ಪ್ರಪೋರ್ಷನ್ಸ್. ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ ಅಂದರೆ ಇಲ್ಲಿ ಎಷ್ಟು ಕನ್ಸಂಪ್ಷನ್ ಮಾಡ್ತಾರೆ ಅಲ್ಲೂ ಅಷ್ಟೇ ಕನ್ಸಂಪ್ಷನ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇರೋದು ಪಾಪ್ಯುಲೇಷನ್ ಪ್ರಪೋರ್ಷನ್ ಮೇಲೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕಕ್ಕೆ ಹೋಗೋಣ. ಸೊ ಈ ಲೆಕ್ಕದಲ್ಲಿ ನಾವು ನೋಡಿದಾಗ ಫ್ರಮ್ ದ ಫಾಲೋಯಿಂಗ್ ಡಾಟಾ, ಇದೇನು ಡಾಟಾ ಕೊಟ್ಟಿದ್ದಾರೆ, ದ ಡಿಫ್ರೆನ್ಸ್ ಬಿಟ್ವೀನ್ ಪಾಪ್ಯುಲೇಷನ್ ಪ್ರಪೋರ್ಷನ್ ಇಸ್ ಸಿಗ್ನಿಫಿಕೆಂಟ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ 2 ಟೈಲ್ ಟೆಸ್ಟ್ ಡೈರೆಕ್ಟಾಗೆ ಕೊಟ್ಟಿದ್ದಾರೆ. ಇಲ್ಲಿ ಸೈಜ್ ಎನ್ನಲ್ಲಿ ಅಂದರೆ ಇಲ್ಲಿ 0.2% ನಮಗೆ ಡೈರೆಕ್ಟಾಗಿ P1 ಕೊಟ್ಬಿಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮೆಲ್ಲ ಎಕ್ಸ್ ಕೊಟ್ಬಿಟ್ಟು ನಾವೇನು ಮಾಡ್ತಾರೆ, /200 ಮಾಡ್ತಾಯಿದ್ವಿ. ಡೈರೆಕ್ಟಾಗಿ ಇಲ್ಲಿ 0.28 ಇದೆ, ಇಲ್ಲಿ 0.34 P1 P2ನ ನಮಗಿಲ್ಲಿ ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 200 ಮತ್ತು ಇದು ಕೊಟ್ಟಿದ್ದಾರೆ. ಸೊ ಎನ್ಸ್ ಮಾಮೂಲಿ ಲಾಸ್ಟ್ ಟೈಮ್ ಮಾಡ್ದಂಗೆ ದೆರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅಂದರೆ P1 is equal to P2, that is null hypothesis. P1 is not equal to P2, that is 2 tail test, that is alternative hypothesis. ಫಾರ್ಮುಲಾ ಇದೇ ಆಗ್ತೀವಿ. ಸೊ ಇಲ್ಲಿ P ಕಂಡುಹಿಡಬೇಕು. ನಮಗೆ P1 P2 ಡೈರೆಕ್ಟಾಗೆ ಸಿಕ್ತು. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಲಾಸ್ಟ್ ಇದರಲ್ಲಿ ಸ್ಟಾರ್ಟಿಂಗಲ್ಲೇ ನಿಮಗೆ ಫಾರ್ಮುಲಾನ 2 ಇದೆ. ಒಂದು ಇದು ನೋಡಿ ಇಲ್ಲಿದೆ ಸ್ಟಾರ್ಟಿಂಗ್ ಹೇಳ್ದಂಗೆ ನಿಮಗೆ. ಸೊ ಒಂದು ಇಲ್ಲಿದೆ, ಒಂದು N1 ಪ್ಲಸ್ ಇಲ್ಲಿದೆ ನೋಡಿ, N1 ಪ್ಲಸ್ N2, N1 ಇಂಟು P1 ಪ್ಲಸ್ N2 ಇಂಟು P2. ಈ ಫಾರ್ಮುಲಾನ ಹಾಕಿ ನಾವು ಕ್ಯಾಪಿಟಲ್ P ಅಂದರೆ ದಟ್ ಇಸ್ ಸ್ಟ್ಯಾಟಿಸ್ಟಿಕಲ್ ಇದನ್ನು ಹೈಪೋಥೆಟಿಕಲ್ ಇದನ್ನು ಕಂಡುಹಿಡ್ಕೋಬೇಕಾಗತ್ತೆ. ಸೊ 200 ಇಂಟು 0.28 ಪ್ಲಸ್ 100 ಇಂಟು 0.234 ಡಿವೈಡ್ ಬೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ, 0.3. ಸೊ ಕ್ಯಾಪಿಟಲ್ P ನಮಗೆ 0.3 ಬರುತ್ತೆ. Q P 0.3 ಆದರೆ ಆಬ್ವಿಯಸ್ಲಿ Q ಎಷ್ಟು ಬರುತ್ತೆ ಅಂತ ಅಂದರೆ P 0.3 ಆದರೆ Q ಬಂದು 0.7 ನಮಗೆ ಬರುತ್ತೆ. ಓಕೆ, ನೆಕ್ಸ್ಟು ನಮಗೆ P ಸಿಕ್ತು, Q ಸಿಕ್ತು, ಎಲ್ಲ ವ್ಯಾಲ್ಯೂಸ್ ನಮಗೆ ಸಿಕ್ಕಿದೆ. ಜಸ್ಟ್ ಫಾರ್ಮುಲಾಗೆ ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ನಾವಿಲ್ಲಿ. 0.2 ಮೈನಸ್ 0.28 ಮೈನಸ್ 0.24 ದಟ್ ಇಸ್ P1 P2 ಡಿವೈಡ್ ಬೈ ಕ್ಯಾಪಿಟಲ್ P Q ಇಂಟು ಫಸ್ಟ್ ಪಾಪ್ಯುಲೇಷನ್ ಸೆಕೆಂಡ್ ಪಾಪ್ಯುಲೇಷನ್, ಎರಡು ಟೌನ್ದು ಇದು ಮಾಡೋದು. ಸೊ ಆನ್ಸರ್ ಈಸ್ ಮೈನಸ್ 1.0695 ಇಲ್ಲಿ ಬಂದಿದೆ. ಸೊ ಆಲ್ರೆಡಿ ಸೇಮ್ ಲೆವೆಲ್ ಆಫ್ ಸಿಗ್ಮಾ 5% ಲೆವೆಲಲ್ಲಿ ಸೇಮ್ 1.96 ಮೈನಸ್ 1.96 ಪ್ಲಸ್ 1.6. ಸೊ ಇದು ಮೈನಸ್ 1.0695 ಅಂದರೆ ಇಟ್ ಈಸ್ ಇನ್ಸ್ ಕಮ್ಸ್ ಅಂಡರ್ ಅಕ್ಸೆಪ್ಟೆಡ್ ರೀಜನ್. ಸೊ ಅಕ್ಸೆಪ್ಟೆಡ್ ರೀಜನ್ ಆಗಿರೋದ್ರಿಂದ ದೆರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಪಾಪ್ಯುಲೇಷನ್ ಪ್ರಪೋರ್ಷನ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಇದು ರೈಟ್ ಟೆಸ್ಟ್, ಇದು ರೈಟ್ ಟೈಲ್ ಟೆಸ್ಟ್ ಇದು. ಸೊ ಇನ್ ಆ್ಯನ್ ಇನ್ಸ್ಟಿಟ್ಯೂಷನ್ ಔಟ್ ಆಫ್ 500 ಸ್ಟೂಡೆಂಟ್ಸ್ who took SLC examination ತೊಗೊಂಡಿದ್ದಾರೆ 500 ಸ್ಟೂಡೆಂಟ್ಸ್, 460 ಪಾಸ್ಟ್, ದಟ್ಸ್ ಒನ್ ಇದು ಪಾಪ್ಯುಲೇಷನ್ ಬರುತ್ತೆ. ಇನ್ನೊಂದು ಪಾಪ್ಯುಲೇಷನ್ ಔಟ್ ಆಫ್ 400 ಸ್ಟೂಡೆಂಟ್ಸ್ who took 5 PUC. ಇಲ್ಲಿ ಎರಡು ಪಾಪ್ಯುಲೇಷನ್ ಯಾವುದು ಅಂದರೆ ಒಂದು SLC ಪಾಪ್ಯುಲೇಷನ್, ಇನ್ನೊಂದು PUC. SLC ಪಾಪ್ಯುಲೇಷನ್ ನಾವು 1 ಅಂತ ಕರಿತೀವಿ, ಇದನ್ನು 2 ಅಂತ ಕರಿತೀವಿ. SLCಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 500, ದಟ್ ಈಸ್ N1 is equal to 500, ಅದರಲ್ಲಿ X1 460. ನೆಕ್ಸ್ಟು PUC ಸೆಕೆಂಡ್ ಪಾಪ್ಯುಲೇಷನ್, ಅದರಲ್ಲಿ N2 is equal to 400, ಅದರಲ್ಲಿ X2 is 350, alpha is equal to 1%. Question, can it be concluded SLC students have performed better than PUC students? ಅಂದರೆ ಬೆಟರ್ ದೆನ್ ಅಂದರೆ SLC ಪಾಸಿಂಗು PUCಗಿಂತ ಜಾಸ್ತಿ ಇದೆ ಅಂತ ಕ್ವಶನ್ ಇಲ್ಲಿ ರೈಸ್ ಮಾಡ್ತಾ ಇದ್ದು. ಸೊ ಆಬ್ವಿಯಸ್ಲಿ SLC ನಾವು ಏನಂತ ಮಾಡಿದ್ದೀವಿ, 1 ಅಂತ ಆ್ಯಡ್ ಮಾಡಿ, P1 is greater than
P2 ಅಂದರೆ P1 ಪಾಸಿಂಗ್ ಜಾಸ್ತಿ ಇರುತ್ತೆ, P2ಗಿಂತ ಗ್ರೇಟರ್ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಬೆಟರ್ ದೆನ್ ಅಂದರೆ ಗ್ರೇಟರ್ ಅಂತ ಆಗುತ್ತೆ. ಸೊ ಆಬ್ವಿಯಸ್ಲಿ ಅದು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಇರುತ್ತೆ. ನಲ್ ಹೈಪೋಥಿಸಿಸ್ ಯಾವಾಗಲೂ ಈಕ್ವಲ್ಸ್ ಇರುತ್ತೆ. ಅಲ್ಲಿ ಏನು ನಲ್ ಹೈಪೋಥಿಸಿಸ್ ಹೇಳ್ತೀವಿ ಅಂದರೆ ಪರ್ಫಾರ್ಮೆನ್ಸ್ ಆಫ್ SLC ಸ್ಟೂಡೆಂಟ್ಸ್ ಆ್ಯಂಡ್ PUC ಸ್ಟೂಡೆಂಟ್ಸ್ ಸೇಮ್, P1 is equal to P2. ನೆಕ್ಸ್ಟು ವೆರಾಸ್ ಇವ್ರು ಇದು ಮಾಡ್ತಾ ಇರೋದು ಏನು ಪ್ರೂವ್ ಮಾಡೋಕ್ಕೆ ಹೈಪೋಥಿಸಿಸ್ ಏನು ಕ್ರಿಯೇಟ್ ಮಾಡಿರೋದು ಅಂದರೆ P1 is greater than P2, ಪರ್ಫಾರ್ಮೆನ್ಸ್ ಆಫ್ SLC ಸ್ಟೂಡೆಂಟ್ಸ್ ಇಸ್ ಬೆಟರ್ ದ್ಯಾನ್ PUC ಸ್ಟೂಡೆಂಟ್ಸ್ ಅಂತ. ನಾವು ಸ್ಟ್ಯಾಟಿಸ್ಟಿಕ್ಸ್ನ ಟೆಸ್ಟ್ ಮಾಡ್ತೀವಿ. P1 P2 ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ 460 ಡಿವೈಡೆಡ್ ಬೈ 500 that is 0.92. P2 is equal to 350 divided by 400 0.875. So capital P, this one we have to calculate now. So x1 460 plus 350 divided by 500 plus 400 ಎರಡು ಪಾಪ್ಯುಲೇಷನ್ ಎರಡು ಪರ್ಫಾರ್ಮೆನ್ಸ್ನ ತೊಗೊಂಡಾಗ ಕನ್ಸಾಲ್ಟೇಟ್ ಮೀನ್ ಅಂತಲೇ ಕರಿತೀವಿ ಇದನ್ನ 0.9 ಬಂತು. ಸೊ P 0.9 ಆದರೆ ಆಬ್ವಿಯಸ್ಲಿ Q ಈಸ್ ದ ವ್ಯಾಲ್ಯೂ ಆಫ್ Q ಈಸ್ 0.1 ಆಗುತ್ತೆ. ಸೊ ದಿಸ್ ಇಸ್ PQ, ಎಲ್ಲ ವ್ಯಾಲ್ಯೂ ನಮಗೆ ಸಿಗುತ್ತೆ. ನಾವು ಸಬ್ಸ್ಟಿಟ್ಯೂಟ್ ದಿಸ್ ಇನ್ ಟು ದ ಫಾರ್ಮುಲಾ, you'll get the answer is 2.2388. you got the answer. ಬಟ್ ಇಲ್ಲಿ ರೈಟ್ ಟೈಲ್ ಟೆಸ್ಟ್ ಆಗಿರೋದ್ರಿಂದ ಟೇಬಲ್ ವ್ಯಾಲ್ಯೂ ನೋಡಿ, ಇಲ್ಲಿ ರೈಟ್ ಟೈಲ್ ಟೆಸ್ಟ್ ಆಗಿರೋದ್ರಿಂದ ಟೇಬಲ್ ವ್ಯಾಲ್ಯೂ ಎಷ್ಟಕ್ಕೆ 1%ಗೆ ಎಷ್ಟು ಬಂದಿದೆ ಅಂದರೆ 2.33 ಬಂದಿದೆ. ಸೊ 2.33ಗಿಂತ ಜಸ್ಟ್ ಲೆಸ್ ದ್ಯಾನ್ ಆಗಿರೋದ್ರಿಂದ 2.23 ನಮಗೆ ಬಂದಿರೋದು. ಸೊ ಲೆಸ್ ದ್ಯಾನ್ ಆಗಿರೋದ್ರಿಂದ ಇಟ್ ಈಸ್ ಎಕ್ಸೆಪ್ಟೆಡ್. ಇದನ್ನೇನಂತ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ನಾವು, ಎಕ್ಸೆಪ್ಟೆಡ್ ಅಂತ ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ Z ಕ್ಯಾಲ್ಕುಲೇಟೆಡ್ ಲೈಸ್ ಇನ್ ದ accepted region. So performance of SLC students and PUC students are same, ಎರಡು ಸೇಮ್ ಅಂತ ಇಲ್ಲಿ ಕನ್ಕ್ಲೂಷನ್ ನಾವು ಡಿರೈವ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಅಬೌಟ್ Z ಟೆಸ್ಟ್ ಫಾರ್ ಈಕ್ವಾಲಿಟಿ ಆಫ್ ಪ್ರಪೋರ್ಷನ್ಸ್ ಆಫ್ ಟೂ ಪಾಪ್ಯುಲೇಷನ್ಸ್. ಸೊ ಅದರಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳು ಯಾವ್ಯಾವು ಅಂತ ನಾವು ನೋಡಿದ್ರೆ, ಸೊ ವರ್ಕೌಟ್ ಮಾಡಿ. ಸೊ ನೋಡಿ ಇಲ್ಲಿ ಎ ಮಿಷಿನ್ ಪ್ರೊಡ್ಯೂಸ್ 26 ಡಿಫೆಕ್ಟಿವ್ articles among 250, another machine produced 4 defective articles among 50. ಸೊ ಎರಡು ಪಾಪ್ಯುಲೇಷನ್ಸ್ನ ನಿಮ್ಗೆ ಕೊಟ್ಟಿದ್ದಾರೆ. ಟೆಸ್ಟ್ ವೆದರ್, ಸೊ 2 ಟೈಲ್ ಟೆಸ್ಟ್ ಇದು. ಟೆಸ್ಟ್ ವೆದರ್ ಡಿಫರೆನ್ಸ್ ಬಿಟ್ವೀನ್ ಅಂದರೆ 2 ಟೈಲ್ ಟೆಸ್ಟ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲೂ ಎರಡು ಪಾಪ್ಯುಲೇಷನ್ ಇದೆ. ಡೈರೆಕ್ಟಾಗಿ ಪರ್ಸೆಂಟೇಜೇ ಕೊಟ್ಟಿರೋದ್ರಿಂದ ನಮಗೆ P1 P2 ಡೈರೆಕ್ಟಾಗೇ ಇದೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಕ್ಯಾನ್ ವಿ ಕನ್ಕ್ಲೂಡ್ ಬೆಟರ್ ದ್ಯಾನ್ ಅಂತ ಅಂದರೆ, ಬೆಟರ್ ದ್ಯಾನ್ ಅಂದರೆ ಇಟ್ಸ್ ರೈಟ್ ಟೈಲ್ ಟೆಸ್ಟ್, ಗ್ರೇಟರ್ ದ್ಯಾನ್ P1 is greater than P2 ಅಂದರೆ ಇದು ರೈಟ್ ಟೈಲ್ ಟೆಸ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದರಲ್ಲಿ ಎರಡು ಪಾಪ್ಯುಲೇಷನ್ಸ್ ಇದೆ. ಸೊ ಇಲ್ಲಿ ಎರಡು ಪಾಪ್ಯುಲೇಷನ್ ಇದೆ, ಎರಡು ಇಯರ್ನ ತೊಗೊಂಡು ಪಾಪ್ಯುಲೇಷನ್ಸ್ನ ಇದು ಮಾಡಿದರೆ 100, 65 ಆ್ಯಂಡ್ 100 ಆ್ಯಂಡ್ 75 ಇದು ಮಾಡಿದರೆ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ದ ಪ್ರೊಪೋರ್ಷನ್ ಇನ್ಕ್ರೀಸ್ ಆಗಿದೆಯಾ ಅಂತ ಹೇಳಿರೋದು. ಸೊ ಇನ್ಕ್ರೀಸ್ ಆಗಿದೆ ಅಂತ ಅಂದ ತಕ್ಷಣ ಇದು ನೀವು ರೈಟ್ ಟೈಲ್ ಮಾಡ್ಕೋಬೇಡಿ, ಇದು ಲೆಫ್ಟ್ ಟೈಲ್. ಇನ್ಕ್ರೀಸ್ ಆಗಿದೆ ಅಂತ ಅಂದರೆ P1 is less than P2 ಅಂದರೆ P1 ಕಡಿಮೆ ಆಗಿರುತ್ತೆ, P2 ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಇದು ಲೆಫ್ಟ್ ಟೈಲ್ ಟೆಸ್ಟ್ ಆಗುತ್ತೆ. ಇದನ್ನು ಚೆಕ್ ಮಾಡಿ, ಇದು ದಿಸ್ ಇಸ್ ಲೆಫ್ಟ್ ಟೈಲ್ ಟೆಸ್ಟ್ ಆಗಿರುತ್ತೆ. ನೆಕ್ಸ್ಟ್, ಸೊ ಈ ಟೇಬಲ್ ಕೊಟ್ಟಿದ್ದಾರೆ, ಸಿಗ್ನಿಫಿಕೆನ್ಸ್ 2 ಸ್ಯಾಂಪಲ್ ಸಿಗ್ನಿಫಿಕೆಂಟ್ ಕೇಳಿದರೆ, ಸೊ ಆಬ್ವಿಯಸ್ಲಿ ದಿಸ್ ಇಸ್ 2 ಟೈಲ್ ಟೆಸ್ಟ್ ಆಗಿರುತ್ತೆ ಈ ಲೆಕ್ಕ ನಿಮಗೆ. ಸೊ ದಟ್ಸ್ ದ ಎಂಡ್ ಆಫ್ Z ಟೆಸ್ಟ್. ಸೊ ಇದುವರೆಗೂ ನಾವು 4 ಅಪ್ಲಿಕೇಶನ್ಸ್ ಮಾಡಿದ್ದೀವಿ. ಸೊ ಟೋಟಲಿ 4 ವೀಡಿಯೋಸ್ ಇದರಲ್ಲಿದೆ. ಸೊ ಆ 4 ವೀಡಿಯೋಸ್ನ ನೀವು ಕ್ಲೀನಾಗಿ ಸ್ಟಡಿ ಮಾಡಿದ್ರೆ Z ಟೆಸ್ಟ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ಬಂದು ನಾನು T ಟೆಸ್ಟ್ ಬಗ್ಗೆ ಮಾಡ್ತೀನಿ. ಥ್ಯಾಂಕ್ ಯು ಆಲ್.